ಫೈರ್ ಆಗಬೇಕು. ಪುತ್ರನ ಜೊತೆ ಆಗಮಿಸಿ ಹಕ್ಕನ್ನ ಚಲಾಯಿಸಿದ್ದಾರೆ ಸಿದ್ದರಾಮಯ್ಯನವರು. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದು ಮತದಾನ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಸಿಂಹನ ಹುಂಡಿ ಸಿದ್ದರಾಮಯ್ಯನವರ ಹುಂಡಿ ಮತಗಟ್ಟೆಯಲ್ಲಿ ಮತವನ್ನ ಚಲಾಯಿಸಿರುವಂಥದ್ದು. ಎಸ್, ಗಮನಿಸಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪುತ್ರ ಯತೀಂದ್ರ ಅವರ ಜೊತೆ ಸೇರಿ ಅವರೊಟ್ಟಿಗೆ ಹೋಗಿ ಮತದಾನವನ್ನ ಮಾಡಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಊರಿನಲ್ಲಿ ಮತದಾನವನ್ನ ಮಾಡಿದ್ದಾರೆ. ಮೈಸೂರು ಸಿದ್ದರಾಮಯ್ಯನವರ ತವರು ಕ್ಷೇತ್ರ. ಮೈಸೂರಿನಲ್ಲಿ ತಮ್ಮ ಅಭ್ಯರ್ಥಿಯ ಪರವಾಗಿ ಸಾಕಷ್ಟು ಬಿರುಸಿನ ಪ್ರಚಾರವನ್ನ ನಡೆಸಿದ್ದಾರೆ. ಒಂದು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಮತವನ್ನ ಚಲಾಯಿಸಿ ಹೊರಬಂದು ತಾನೂ ಕೂಡ ಮತವನ್ನ ಚಲಾಯಿಸಿದ್ದೀನಿ ಎನ್ನುವ ಮುಖಾಂತರವಾಗಿ ಜನರಿಗೂ ಕೂಡ ಉತ್ತಮ ರೀತಿಯಲ್ಲಿ ಮತದಾನದ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ಮುಂದಾಗಿರುವಂಥದ್ದು ನೋಡೋಣ. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಒಂದು ನಿರೀಕ್ಷೆಯ ಮಟ್ಟ ಇದೆ. ಈ ಬಾರಿ ಮತದಾನ ಬಹಳ ಬಿರುಸಿನಿಂದ ಸಾಗುತ್ತೆ. ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಆಗುವಂತಹ ಮತದಾನದ ಆ ಒಂದು ಪರ್ಸೆಂಟೇಜ್ ಈಗಲಾದ್ರೂ ಜಾಸ್ತಿ ಆಗುತ್ತಾ ಅನ್ನುವಂಥದ್ದು. ಯಾರ್ಯಾರು ಬೆಳಗ್ಗೆ ನೋಡಿದ್ವಿ ಕೆಲವೊಂದು ವಿಚಾರಗಳನ್ನ, ಕೆಲವೊಂದು ಕಡೆ ಮತದಾನವನ್ನ ಬಹಿಷ್ಕರಿಸಿದ್ದಾರೆ. ಯಾರು ಕೂಡ ಮತಗಟ್ಟೆಗಳ ಹತ್ರ ತೆರಳುತ್ತಾನೆ ಇಲ್ಲ. ಜನರು ಖಾಲಿ ಖಾಲಿ ಹೊಡಿತಾ ಇದೆ, ಬಿಕೋ ಅಂತಿದೆ. ಕೆಲವೊಂದಿಷ್ಟು ಜನ ಇಲ್ಲ ನಮ್ಮ ಹಕ್ಕನ್ನ ನಾವು ಪಾಲಿಸ್ತೀವಿ, ನಮ್ಮ ಹಕ್ಕನ್ನ ನಾವು ಮಾಡೇ ಮಾಡ್ತೀವಿ ಅಂತ ತುಂಬಾ ಜನ ಮತಗಟ್ಟೆಗೆ ತೆರಳಿ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಸಾಕಷ್ಟು ಸೆಲೆಬ್ರಿಟಿಗಳು, ರಾಜಕೀಯ ವ್ಯಕ್ತಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ತೆರಳಿ ಮತವನ್ನ ಚಲಾಯಿಸ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಸಂಜೆ ವೇಳೆಗೆ ನಮಗೆ ಫೈನಲ್ ರಿಸಲ್ಟ್ ಕೂಡ ಬರುತ್ತೆ. ಅಂದ್ರೆ ಎಷ್ಟು % ಮತದಾನ ಆಗಿದೆ ಅಂತ ಒಬ್ಬೊಬ್ಬರಾಗೆ ಕೂಡ ತೆರಳಿ ಮತದಾನವನ್ನ ಮಾಡ್ತಾ ಇದ್ದಾರೆ.